ಅಂಥವರು ಇಲ್ಲಿ ಇಲ್ಲದಂತಾಗಿದೆ ಅಂತ. ಈಗ ನಮ್ಮ ಮುಖಂಡರುಗಳು, ಮಂಡಲಾಧ್ಯಕ್ಷರು, ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸುಂದರ್ ಅವರು ಇವರೆಲ್ಲರೂ ಹೇಳಿದ್ದಾರೆ ಈ ಮಾತನ್ನು. ಆದರೆ ನಾವು ಇದನ್ನು ಸಾರ್ವಜನಿಕವಾಗಿ ಮಾತಾಡೋದು ಅಷ್ಟೇನು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತದೆ. ನಮ್ಮ ಪಕ್ಷದ ವೇದಿಕೆ ಇದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಮುಂದೆ ಬರ್ತಾ ಚುನಾವಣೆಗಳಿದೆಯಲ್ಲ, ಗ್ರಾಮ ಪಂಚಾಯತಿ, TP-ZP, ಅದರಲ್ಲಿ ಮೈತ್ರಿ ಅಂದ್ಕೊಂಡಿದ್ದು ನಮ್ಮ ಪಕ್ಷ BJP ಪಕ್ಷ ಹಿಂದೆ ಬೀಳುತ್ತೆ ಅನ್ನೋ ಒಂದು ಆತಂಕ ಇದೆಯಲ್ಲ ಕಾರ್ಯಕರ್ತರಲ್ಲಿ. ಇದು ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ರಾಜ್ಯದ ಅಧ್ಯಕ್ಷರಿದ್ದಾರೆ, ಮುಖಂಡರಿದ್ದಾರೆ, ಅವರೆಲ್ಲರೂ ತಿಳಿಸಿದ ಮೇಲೆ ನಾವು ಆ ತೀರ್ಮಾನ ಕೊಡಬೇಕು. ಈಗಲೇ ಯಾಕೆ ನಾವು ಹತಾಶರ ಆಗಬೇಕು? ಎಲ್ಲಿ ಘೋಷಣೆ ಆಗಿದೆ ಅಲ್ಲಲ್ಲ, ನಾವು ಅನ್ಕೋಬೇಕು. ಮೈತ್ರಿ ಅಂತಾರೆ ಮುಳಬಾಗಿಲಲ್ಲಿ. ಮೈತ್ರಿನೇ ಬಿಟ್ಟು ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ ಇನ್ನೊಂದು ಪಕ್ಷ. ಇಲ್ಲ, ಆ ರೀತಿ ಹೋಗೋದಕ್ಕೆ ಮೈತ್ರಿಯಲ್ಲಿ ಆಗಿರ್ತಕ್ಕಂಥ ಯಾರ್ಯಾರು ಪಕ್ಷಗಳಿದೆ ಅವ್ರು ಯಾರು ಕೂಡ ಹಿರಿಯರು ಆ ರೀತಿ ಮಾಡೋದಿಲ್ಲ. ಅವರು ಕೂಡ ತೀರ್ಮಾನಗಳನ್ನು ಕೊಡೋದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ಧೈರ್ಯವಾಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಹೇಗಿರ್ಬೋದು ಸರ್ ಪಕ್ಷ ಸಂಘಟನೆ ಹೇಗಿರ್ಬೋದು ಮುಂದೆ ತಾಲೂಕು ಮಟ್ಟದಲ್ಲಿ? ಅಲ್ಲ, ನನಗೆ ಹೇಗಿರಬೇಕಂದ್ರೆ ನಾಳೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೆ ಗೆಲ್ಲಿಸ್ತೀವಿ ಅನ್ನೋಂಥ ಶಕ್ತಿಯುತವಾಗಿ ಇರಬೇಕು ಅಂತ ನನ್ನ ಬಯಕೆ, ನಮ್ಮೆಲ್ಲರ ಬಯಕೆ ಆಗಿರಬೇಕು. ಈಗ ವಿಶೇಷವಾಗಿ BL1 BL2 ಅಂತ ಒಂದು ಮಾಡ್ತೀವಿ. ಅದರಿಂದ ಏನು ಆ ತಾಲೂಕಲ್ಲಿ ಯಾವ ಥರ ಇರುತ್ತೆ? ಇಲ್ಲ, BLA1 ಅಂತ ಹೇಳಿದರೆ ಈ ತಾಲೂಕಲ್ಲ ಒಬ್ಬರು BLA1 ಅಂತ ಅದನ್ನು ಆಯ್ಕೆ ಮಾಡೋದು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಶ್ವನಾಥ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದರು. ಈಗಾಗಲೇ BLA2 ಅಂದರೆ ಪ್ರತಿ ಬೂತಲ್ಲೂ ಕೂಡ ಆ ಮಟ್ಟದಲ್ಲಿ BLA2ಗಳನ್ನು ಆಯ್ಕೆ ಮಾಡ್ತಾರೆ. ಅವ್ರ ಜವಾಬ್ದಾರಿ ಆ ಬೂತ್ ಮಟ್ಟದಲ್ಲಿ ಏನೇನು ಆ ಚುನಾವಣೆಗೆ ಸಂಬಂಧಪಟ್ಟಾಗೆ, ಮತದಾರ ಪಟ್ಟಿಗೆ ಸಂಬಂಧಪಟ್ಟಾಗೆ, ಸೇರಿಸಂಥದ್ದು, ತೆಗೆಸಂಥದ್ದು, ಏನಾದರೂ ನ್ಯೂನತೆಗಳು ಬಂದರೆ ಅದೆಲ್ಲ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದಕ್ಕಾಗಿ ನಮ್ಮ ಪಕ್ಷದ ಸೂಚನೆ ಇದೆ, ಅದಕ್ಕೊಂದು ಕಾರ್ಯಾಗಾರ ಆಗಬೇಕು, ಆ ವಿಷಯಗಳೆಲ್ಲ ತಿಳ್ಕೊಂಡ ನಂತರ ಅಧಿಕಾರಿಗಳ ಹತ್ರ ಹೇಗೆ ಸಂಪರ್ಕ ಮಾಡಿ ಅದನ್ನು ಬಗೆಹರಿಸಬೇಕು ಅಂತೇಳಿ ಹೇಳ್ಕೊಡೋದೇ ಅದೊಂದು ಕಾರ್ಯಾಗಾರ. ಅದು 29ನೇ ತಾರೀಕು ಇಲ್ಲೇ ನಡೀತದೆ. ಧನ್ಯವಾದ. ಸಮಸ್ತ ನಾಡಿನ ಜನತೆಗೆ ಅದೊಂದು ಸಂವಿಧಾನ ಸಮರ್ಪಣಾ ದಿನ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತಿಗೆ ನಮ್ಮ ಸಂವಿಧಾನ ರಚನೆಯಾಗಿ 75 ವರ್ಷಗಳು ಆಗಿದೆ. 1949ರಲ್ಲಿ ನವೆಂಬರ್ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ. ನಮ್ಮ ಜಗತ್ತಿನ ಅತ್ಯಂತ ಒಂದು ಶುದ್ಧವಾದ ಮತ್ತು ಒಳ್ಳೆಯ ಒಂದು ಸಂವಿಧಾನ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರದಂತ ಭಾವಿಸ್ತೇನೆ. ಅಂಥ ಮಹಾಗ್ರಂಥವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಅಂದಿನಿಂದ ಎಲ್ಲ ಒಂದು ಜಾತಿ ಜನತೆಗಿರ್ಬೋದು, ಎಲ್ಲ ಧರ್ಮಗಳಿಗಿರ್ಬೋದು, ಎಲ್ಲ ಜನತೆ ಕೂಡ ಎಲ್ಲರೂ ಒಟ್ಟಾರೆ ಹೋಗಬೇಕು, ಎಲ್ಲರೂ ಒಂದು ಒಗ್ಗೂಡ್ಕೊಂಡು ಹೋಗ್ಬೇಕಂತ ಈ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಮಾನರೇ, ಎಲ್ಲರೂ ಒಂದೇ, ಯಾರು ಮೇಲು ಕೀಳು ಇಲ್ಲ ಅನ್ನೋ ಒಂದು ಇದನ್ನು ಆ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದು. ಆ ಒಂದು ಸಂವಿಧಾನದಲ್ಲಿ ಇವತ್ತು ನಮ್ಮ ಇಡೀ ಭಾರತ ದೇಶ ಹೋಗ್ತಾ ಇದೆ. ಯಾವುದೇ ರೀತಿ ಎಲ್ಲ ಕೂಡ ಒಂದು ಅಣ್ಣ ತಮ್ಮಂದಿರ ಒಂದು ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಒಂದು ಜೊತೆಯಲ್ಲಿ ನಾವು ಎಲ್ಲ ಧರ್ಮಗಳು ಕೂಡ ನಾವು ಹೋಗ್ತಾ ಇದ್ದೀವಿ. ಇಂಥ ಒಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ನಮಗೆ ಇಂಥ ಒಂದು ಗ್ರಂಥವನ್ನು ಕೊಟ್ಟಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಅವ್ರ ಬಾಲ್ಯದಿಂದ ಅನೇಕ ಒಂದು ಕಷ್ಟಗಳು, ನೋವುಗಳು, ಅನೇಕ ಅವಮಾನಗಳು ಎಲ್ಲ ನೋಡ್ಕೊಂಡು ಬಂದರೆ ಕೂಡ ಇವತ್ತು ಅವ್ರು ಕೊಟ್ಟಿರೋ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ನಮ್ಮ ಭಾರತ ದೇಶ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಆ ಒಂದು ಅಡಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆ ಒಂದು ಇದರಿಂದ ಅದೇ ರೀತಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಇನ್ನೂ ಹೆಚ್ಚಿಗೆ ಪ್ರಧಾನಮಂತ್ರಿ ಆಗಬೇಕಾಯಿತು. ಅದನ್ನು ಪ್ರಧಾನಮಂತ್ರಿ ಆಗಬಾರ್ದಂತ ಪಕ್ಷದ್ದು 62 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷ ಅವ್ರನ್ನ ಚುನಾವಣೆಯಲ್ಲಿ ನಿಂತಾಗ ಆಗಿನ ಪ್ರಧಾನಮಂತ್ರಿ ಆದಂಥ ನೆಹರು ಅವರು ಅವರೇ ಖುದ್ದಾಗಿ ಪ್ರಚಾರಕ್ಕೆ ಹೋಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರನ್ನು ಸೋಲಿಸಿ ಅವ್ರನ್ನ ಪ್ರಧಾನಿ ಆಗಬಾರ್ದು ಅನ್ನೋ ಒಂದು ಇದನ್ನು ಮಾಡಿದರು. ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು, ಕಾಂಗ್ರೆಸ್ಸು ಒಂದು ಸುಲಭ ಮನೆ ಇದ್ದಂಗೆ, ದಯವಿಟ್ಟು ಆ ಒಂದು ಇದರಲ್ಲಿ ಯಾರು ಹೋಗಬೇಡಿ, ಅದರಲ್ಲಿ ಹೋದರೆ ಎಲ್ಲ ಸುಟ್ಟಿ ನೀವು ಭಸ್ಮ ಆಗ್ತೀರಾ ಅಂತ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಆಗಾಗಲೇ ಅವರಿಗೆ ತುಂಬ ಅವಮಾನಗಳು ಮಾಡಿದೆ ಅಂತ ಪಕ್ಷ ಯಾವುದಾದ್ರು ನಡೆದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು. ತದನಂತರ ಅವರು ಸತ್ತಾಗ ಅವರಿಗೆ ಒಂದು 6 ಅಡಿ 3 ಅಡಿ ಕೂಡ ಜಾಗ ಕೂಡ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ. ಅದೇ ಬೇರೆ ಗಾಂಧಿ ಇವರಿಗೆ ನೆಹರು ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು,
ಅವ್ರಿಗೆಲ್ಲ 50-50 ಎಕರೆ 100 ಎಕರೆ ಆ ಥರ ಜಮೀನು ಕೊಟ್ಟಿದ್ದಾರೆ. ಅವರು ನಮಗೆ ಸಂವಿಧಾನ ಕೊಟ್ಟಂಥ ಒಂದು ಮಹಾನ್ ಒಂದು ವ್ಯಕ್ತಿಗೆ ಒಂದು 6 ಅಡಿ 3 ಅಡಿ ಅವ್ರಿಗೆ ಒಂದು ಸ್ವಂತ ಒಂದು ಜಾಗ ಕೂಡ ಕೊಡ್ದಿರೋ ಅಂಥ ಪಕ್ಷ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು ಅದಾದಮೇಲೆ ನಮ್ಮ ನರೇಂದ್ರ ಮೋದಿಜಿಯವರು ಅವರು 2010 ಗುಜರಾತಿನ CM ಆದಾಗ ಏನು ಇದಕ್ಕಿಂತ ಮುಂಚೆ ಈ ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ಸಮರ್ಪಣಾ ದಿನವನ್ನು ಕಾನೂನಿನ ದಿನ ಅಂತ ಆಚರಣೆ ಮಾಡ್ತಾಯಿದ್ರು. ನಮ್ಮ ನರೇಂದ್ರ ಮೋದಿಜಿಯವರು ಆ ದಿನ ಆವಾಗ ಗುಜರಾತ್ CM ಆಗಿದ್ದಾಗ 2010 ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಗ್ರಂಥವನ್ನು ಹಾಗೂ ಅವರ ಫೋಟೋವನ್ನು ಆನೆಗಳ ಮುಖಾಂತರ ಹಾಗೂ ಸಾವಿರಾರು ನಮ್ಮ ಮಹಿಳೆಯರ ಒಂದು ಕಳಶವನ್ನು ಮಾಡಿ ಅದನ್ನು ಸಂವಿಧಾನ ಸಮರ್ಪಣೆ ದಿನ ಅಂತ ಅವತ್ತು ಗುಜರಾತ್ನಲ್ಲಿ ಅವರು ಘೋಷಣೆ ಮಾಡ್ತಾರೆ. ಅದಾದಮೇಲೆ 2014 ಪ್ರಧಾನಮಂತ್ರಿ ಆದಮೇಲೆ ಇಡೀ ದೇಶದಂತ ಪ್ರತಿಯೊಂದು ದೇಶ ಕೂಡ ಇದನ್ನು ಕಾನೂನು ದಿನ ಅಂತ ಸಂಭ್ರಮಣೆ ಮಾಡಬಾರ್ದು, ಇದು ಸಂವಿಧಾನ ಸಮರ್ಪಣಾ ದಿನ ಅಂತ ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈಗ ಅದನ್ನು ಸಮರ್ಪಣಾ ದಿನ ಅಂತ ಒಂದು ಈಗ ಆಚರಣೆ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇಂಥ ಒಂದು ಪ್ರಧಾನಿಗಳು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡೋಂಥವ್ರಿಗೆ ಅವರು ಎಲ್ಲಿ ಹುಟ್ಟಿದಾರೋ ಹುಟ್ಟಿರೋ ಸ್ಥಳ ಇರ್ಬೋದು, ಮತ್ತು ಓದಿರೋದು ಲಂಡನ್ನಲ್ಲಿ ಅಂತ ಸ್ಥಳ ಇರ್ಬೋದು, ಮತ್ತು ಅವ್ರು ಸತ್ತಿರೋ ಒಂದು ಅದ್ಯ ಸಂಸಾರ ಜಾಗ ಇರ್ಬೋದು, ಎಲ್ಲ ಕೂಡ ಅದನ್ನು ಪಂಚತೀರ್ಥಗಳನ್ನಾಗಿ ಮಾಡಿ ಇವತ್ತು ನಮ್ಮ ಪ್ರವಾಸಿಗರಲ್ಲಿ ಹೋಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಳ್ಳೋಂಥ ವಿದೇಶಗಳಿಂದ ಬಂದು ಹೋಗ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಏನಾದರೂ ಗೌರವ ಕೊಟ್ಟಿರೋ ಪಕ್ಷ ಯಾವುದಾದ್ರು ಅಂತ ಹೇಳಿದ್ರೆ ಅದು BJP ಪಕ್ಷ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.